ಅವ್ರಿಗೆ ಸಲಿಗೆ ಸಿಕ್ಕಂಗಾಗುತ್ತ ಅವ್ರ ಬಂದ್ ಮಾಡ್ತಿಲಿ ನೀ ನಡಿ ಒಳಗ್ ಅವ್ರಿಗೆ ಯಾಕ ಅವ್ರಿಗೆ ಒಟ್ಟ ಸಲಿಗೆ ಕೊಡಕ್ ಹೋಗ್ಬೇಡಿ ಇನ್ನ ಆರಿಲಿವು ಹೌದತ್ತ ಯಾಕ ಅವ್ರ ಬಂದು ಕುಲೆ ಜಾಡಿಸ್ಬೇಕಾ ನೀ ದೊಡ್ಡ ಮಾವ ಪ್ಯಾಕೆಟ್ ಮಾಡ ನಾವು ನನ್ನ ಗಂಡನ್ ನೋಡ್ಕೋತೀನಿ ಬಾ ಅಲ್ಲ ಅಕ್ಕ ಇವ್ರಿಬ್ರು ಎಲ್ಲಾರ ಹೋಗ್ಯಾರ ಅವ್ರದ್ದು ಐತಲ್ಲ ಹರಿಗಾಡೋದು ಹೋಗ್ತಾರ ಅವರು ಅವರಿಗೆ ಕೆಲಸ ಬಗ್ಸಿ ಏನೂ ಇಲ್ಲ ಹೌದು ಈಗ ಬರ್ಲಿ ನೀ ದೊಡ್ಡ ಮಾವನ್ ವಿಚಾರ್ಸ ನಾನು ನನ್ನ ಗಂಡನ ವಿಚಾರಿಸ್ತೀನಿ ಐತೆ ಒಂದು ಇವಾಗ ಯಾಡ್ರಿಗೊಂದು ಏನು ಮಾಡ್ತೀವಿ ಅವ್ರಿಗೊಂದು ಪಾಠ ಕಲಿಸೋನು ಇಲ್ಲೇ ಕಲ್ಸುನಂತೆ ಮತ್ತೆ ಅವ್ರ ಮನೆ ಹೋಗೋದು ಬೇಡ ನಾವು ಅಪ್ಪನ ಹೆಸರು ತರಬೇಕು ಹೌದಕ್ಕ ನೀ ಹೇಳು ಮಾತು ಕರೆ ಐತೆ ನಮ್ಮ ಅಪ್ಪನ ಹೆಸರು ತರ್ಬೇಕ ನಾವು ಇಲ್ಲೇ ಇದ್ದವ್ರಿಗೆ ಪಾಠ ಕಲ್ಸುನು ತಂಗಿ ನಾವಿಬ್ರು ಕೂಡ ನಾವು ಅಪ್ಪನ ಹೆಸರು ತರೋನು ಹಾ ಅಕ್ಕ ನಾವು ಹೆಸರದ ತರ್ನು ಇವ್ರಿಗೆ ಇಲ್ಲೇ ಇದ್ದು ಪಾಠ ಕಲ್ಸುನು ಬರ್ತಾರ ಈಗ ಬರಾತಾರ ನೋಡ್ ತಂಗಿ ಅಲ್ಲಿ ಹೊರಗೆ ಏನ್ ಮಾಡಕ್ ಹೋಗಿದ್ದಿ ಅಯ್ಯೋ ಇದನ್ನ ಬೇರೆ ಕಲ್ತಿ ಅಲ್ಲಿ ಹಜಾಮತಿ ಮಾಡೋದೆ ಹಾ ಒಳಗ್ ಬಾ ವಿಚಾರಿಸ್ಕೊತಿನ ಒಳಗೆಲ್ಲ ಬೇಡ ಎಷ್ಟು ಹೊಡಿದೈತಿ ಇಲ್ಲೇ ಹೊಡೆದು ಬಿಡ್ತೀನಿ 4 ಮಂದಿ ಬಿಡಿಸ್ಬೇಕು ಒಳಗೆ ಯಾರು ಬರೋದಿಲ್ಲ ಹೊರಗೆ ಹೊಡೆದ್ರೆ ಒಬ್ರು ಬರಲ್ಲ ಒಳಗ್ ಹೊಡೆದ್ರೆ ಒಬ್ರು ಬರುತ್ತೆ ಯಾಕ ನನ್ನ ನುಗ್ಗಿಸಕ್ಕೆ ಏನ್ ಮಾಡಕ್ ಹೋಗಿದ್ದೀನ ಸ್ವಂತ ಹಾಲಿಲ್ಲ ಅವಳ ಯಪ್ಪ ಸ್ವಂತ ಹೋಯ್ತು ಮುರಿದ್ಯಾ ಬಾದ್ಯ ಏನು ನಾವು ನನ್ನ ಕಳ್ಸಕ್ ರೀತಿಲ್ಲ ಏನ ಮುರಿದಿಲ್ಲ ನಾ ಹಂಗ ಜಾಯಿಸೋದ್ರೆ ಅಲ್ಲಿ ಹೋಗ್ಬಿಟ್ಟಿದ್ದೆ ಯಪ್ಪ ಸ್ವಂತ ಬಾಯ್ ಎದಕ್ ಹೋಗಿದ್ದಿ ಊರಾಗ ವಿಚಾರ ನಂದ ಗೋಳ ಏನು ಹೇ ಪಾಲ್ತು ಅಡ್ಡಾಡು ಸಿಕ್ಕಂಗೆ ಬಿಡ್ತಾರೆ ಹೆಣ್ಮಕ್ಳು ಅಕ್ಕ ತಂಗಿ ಒಂದಾಗಿಬಿಟ್ಟಾರು ತೀರಾ ಇದಾಗಿಬಿಡ್ತದೆ ನಾನು ಹಿಂದೆ ನನಗೆ ಈ ರೀತಿ ಬಡ್ದು ನಮ್ಮ ತಮ್ಮ ಒಂದು ಹೊಡೆದ್ರೆ ಅವು ಸತ್ತು ಹೋಗಾನ ಅವನೇ ಆಟು ಸಾತತಿ ಸಾಕ್ಷಾತ್ ಪಾರ್ವತಿ ದೇವಿನ ಎಲ್ಲಿಗೆ ಜಾಡಿಸೋದಂಗೆ ಬಾ ಚೆನ್ನಾಗತ್ತಲ್ಲ ಅದು ಹೋಲ್ ಬಿಡು ಅದು ಒದ್ದದ್ದು ಆಮ್ಯಾಗ ಬಾಯ್ ಒಳ್ಳೆ ಏ ಬಾರೋ ಮತ್ ನೋಡ ಮತ್ ಪಡಲ್ ಕೊಟ್ಟು ಬಿಡ್ತೀನ ಮತ್ತ ಎಲ್ಲಿ ಹೋಗಿದ್ದಿ ಊರ ಜಮತಿ ಮಾಡಕ್ ಹೋಗಿದ್ವಿ ಹೌದನ ಈಗ ಹಜಾಮತಿ ಹೆಂಗೈತಿ ಇನ್ನೇನು ಹೋಗುದಿಲ್ಲ ಮನ್ಯಾಗ ಎಂಟ್ಯಾರು ಇರ್ತಾರ ಅನ್ನೋ ಖಬರ ನಿನಗ ನಿಮ್ಮ ಅಣ್ಣಗ ಇಲ್ಲ ಈಗ ನಿಂದ ಈ ಪರಿಸ್ಥಿತಿ ನಿಮ್ಮ ಅಣ್ಣನ ಹೆಂಗಾಗಿರ್ಬಾರ್ದು ಇಲ್ಲ ಬೇಡ ನಿನ್ನ ಕೈ ಮುಗಿತೀನಿ ನಾ ಏನು ಮಾಡಲ್ಲ ಈಗ ಏನೊಮ್ಮೆ ಹಿಂಗ್ ಮಾಡ್ತೇನೆ ಇಲ್ಲ ಬಿಟ್ಟು ಎಲ್ಲಾರು ಹೋಗ್ತೇನೆ ಇಲ್ಲ ನೋಡ ಸಾಕು ನೋಡ ನಿಮ್ಮ ಅಣ್ಣ ಮುಸುರಿ ತಿಕ್ಕಿವ್ರ ನೀವ್ ಒಗ್ಯಾನ ಮಾಡ ನಮ್ಮ ಅಕ್ಕಗೆ ಏನಾರ ಹಚ್ಚಿದ ನಿಮ್ಮ ಅಣ್ಣಂದು ಪಿಕ್ಚರ್ ಭಾರಿ ಆಗತ್ ನೋಡ ಮತ್ತೆ ಏನಾಗೈತಿಲ್ಲ ಎರಡೇ ನೀವು ಹೊಡಿಬೇಡ ಇನ್ನು ಹೊಡೆದ್ರೆ ಎಟ್ ಮಾಡ್ತಿದ್ ಬರೀ ಒಂದ ಜಾಡಿ ಸ್ವತ್ತ ಒದ್ದಿ ಕೀಳು ಮನಿ ಆಗತ್ತಿ ದಗ್ಗ ಮಾಡ್ತಿಲ್ಲ ನಡಿ ಏನ್ ಮಕ್ಕಳ ನೋಡತ್ತಿ ನಡಿ ನಡಿ ಅನ್ನಿ ಹಿಂಗ್ ಮಾಡಿದ್ರ ಲೆಕ್ಕಕ್ಕೆ ಬರ್ತಾರ ಇವ್ರು ಇನ್ನ ಸುಮ್ ಬಿಟ್ಟಾತ್ ಮಾಡಿರ್ನ ಇನ್ನ ಐತಿ ಒಂದು ಈಗ ದಗ್ದ ಮಾಡ್ಲಿಕ್ಕೆ ಹೊಳಿ ಬರ್ತಾನಲ್ಲ ಐತಿ ಈಗ ಒಂದ ಜಾಡಿ ಸ್ವತ್ತ ಅದನ್ನ ಇನ್ನೊಂದು ಆದ್ನಿ ಮೂಲ್ಯಾಗ ಹೋಗ್ಯಾಕ ಕುಂದಿರ್ತಾನ ಪಲ್ಯ ಮಾಡಿರ ನಿಮ್ ತಮ್ಮ ಅನ್ನ ಮಾಡ್ಬೇಕು ತಂಗಿಗೆ ಏನಾರ ಕೆಲಸ ಹಚ್ಚಿದ ನಿಮ್ ತಮ್ಮ ಪಿಕ್ಚರ್ ಬಿಡಿಸ್ತೇನಿ ಸಾರ ಅನ್ನ ಮಾಡಿ ಹೋಗ್ರಿ ನಡಿ ಮಾಡಿದ್ರನ ನಮ್ಮ ಅಕ್ಕ ತಂಗಿ ಆಟ ನಡೀತೈತಿ ನಮ್ದು ಈ ಪರಿಸ್ಥಿತಿ ಅಂದ್ರೆ ನಮ್ಮ ಅಣ್ಣಂದು ಯಾವ ಪರಿಸ್ಥಿತಿ
ಬಡ್ದಿದ್ದು ನಾನು ಇಲ್ಲಿ ಬಂದು ಕೂತೀನಿ. ಇನ್ನು ನಮ್ಮ ಮನೆಯಲ್ಲಿ ಕೂತಿರ್ಬೇಕು. ತಮ್ಮ ಪೂಜೆ ನೀಟಾಗೆ ಆಗಿರ್ಬೇಕು. ಇದು ಚಲೋ ಆಗೈತಿ. ಮತ್ತೆ ಯಾಕೋ ವಾಂಕ ಐತೆ ದುಬ್ಬ ಈ ಬಡ್ದು ಭಾಳ ಅವನಿ. ಬಡ್ತಂದ್ರೆ ಬಡ್ತಲ್ಲ. ಅದು ಏನು ನೆನೆಸ್ಕೋಂಗಿಲ್ಲ. ನೆನಪಿಸ್ಬೇಡಪ್ಪ. ನನಗೊಂದು ಹೊಡೆದಾಳ ಈಚೆ ಗಾಲ ಇದಾಗೈತಲ್ಲ ಪರಿಸ್ಥಿತಿ ಕೆಟ್ಟತ್ತಂದು ಒಟ್ಟ. ಇವ್ರು ಏನು ಅಕ್ಕ ತೆಗಿಯಾಗಿ ಮಾತಾಡ್ಕೊಳ್ದಾರೋ ಏನು ನನಗೆ ಗೊತ್ತಾವತ್ತು. ಇಬ್ಬರು ಬರ್ತಾರೋ ಎಲ್ಲೋ ಸ್ವಲ್ಪ ಹಾಕಿ ರುಬ್ಬತ್ತಾರು. ಈಗ ಮತ್ತೆ ಇದಕ್ಕೆ ಒಂದು ಸೊಲ್ಯೂಷನ್ ಯಾರು ಏನು ಸೊಲ್ಯೂಷನ್ ಏನು ಸಂಬಂಧ ಇಲ್ಲ. ಅಂದ್ರೆ ಹಣೆ ಬರ ಸುಮಾರು ಐತಿ. ಈಗ ಹಿಂಗಾದ್ರೆ ಬಗೆ ಹಿಡಿದಿಲ್ಲ. ಇದಕ್ಕೊಂದು ಏನೋ ಸೊಲ್ಯೂಷನ್ ಹುಡುಕಾಡಬೇಕು. ಇಲ್ಲಾಂದ್ರೆ ನಾವು ಇನ್ನೊಂದು 10 ವರ್ಷ ಅಲ್ಲ ಇನ್ನೊಂದು 5 ವರ್ಷಕ್ಕೆ ಡಾಮಂತ ಮತ್ತೆ ಇವ್ರು ಕಾಯಿ ಸಿಕ್ಕ ನಾವು. ನಾನು ಹಿಂಗೆ ಕಾಡು ಬಡ್ದಾಳು ಕಿವಿನೂ ಔಟ್ ಏನೂ ಇಲ್ಲ. ನಾ ಎಲ್ಲಿ ಈಗ ಡಮ್ ಅಂತೀನಿ ಅಳ್ಸಾತೈತಿ. ಹಿಂಗೆ ನೆನಾಡ್ರಿ ಕೆಲಸ ಇಲ್ಲ. ಇದಕ್ಕೊಂದು ಏನೋ ಪ್ರಯಾರ ಹುಡುಕಾಡ ಇಲ್ಲ ಕೆಲಸ ಹೋಗ್ಲು ಮತ್ತೆ ನೀನು ಹುಡುಕ್ಯಾಡ. ಏನು ಹುಡುಕಾಡ್ದ ನಾನು ಹಿಂಗೆ ತೊಂದು ಹೊಡೆದಕ್ಕಲ್ಲ ಯಾರು ನನಗೆ ಕೊಡ್ತ ಕಿವಿ ಔಟಾಗ ನಾನು ಬಡ್ತಿಗೆ. ನಿನ್ನ ಡಾಕ್ಟರ್ ಆಗೈತಿ. ನಾನು ಏನು ಜಾಡಿಸಿ ಒದ್ದಿದ್ದಕ್ಕೆ ನಾ ಎಲ್ಲಿ ಈಗ ಹೊಕ್ಕಿನಿ ನನಗೆ ತಮ್ಮ ಇನ್ನ ಆಸೆ ಭಾಳ ಅದಾವ. ಇನ್ನ ಬದುಕು ಭಾಳ ಜೀವನ ಆಯ್ತಮ್ಮ. ಏನದಕ್ಕೊಂದು ಪ್ರಯಾರ ಹುಡುಕಾಡ ಇಲ್ಲ ಅಂದ್ರೆ ಇನ್ನೊಂದು 10 ವರ್ಷಕ್ಕೆ ಹೋಗಿ ಡಮ್ ಅನ್ನೋರು ಬದ್ಲಿ ಇನ್ನೊಂದು 2 ವರ್ಷಕ್ಕೆ ಹೋಗಿ ಬಿಡ್ತೀವಿ. ನೀ ಚೆಲ್ಲ ಕನಸು ಕಾಣಬೇಡ. ಇವ್ರಂತೂ ನಮ್ಮನ್ನ ಒಂದ ಹೋಗ್ತಾರೆ ಇವ್ರು. ಮತ್ತೆ ಹೆಂಗೆ ಮಾಡ್ತಾನ ನೀನೇ ಏನಾರು ಮಾಡಿ. ಏಪ್ಪ ನೀನೇ ಏನೋ ಮಾಡ. ಅಡ್ಡಾಡೋದು ಆಗಲ್ಲ. ನಾನು ಹೇಂತ ಬಡ್ದು ಬಡ್ತೀವಿ ನಾನೇ ಯಾರು ಕೊಡ್ತೇವೆ ಹೇಳ್ತಾನಲ್ವ. ನೀನು ಹೇಳ್ತೀರ ಬಿಡ್ತಾಳೆ. ನಾನು ಹೇಳ್ತಿ ಬಡ್ದಿದ್ದಕ್ಕೆ ಸ್ವಂಟನ ಹೋಗೈತೆ ನಮ್ಮ. ಈಗ ನಿಂದು ಸ್ವಂಟು ಹೋಗೋದು ಬೇಡ್ತಮ್ಮ. ನನ್ನ ಕಪ್ಪ ಗಿವ್ ಅನ್ನೋದು ಬೇಡ. ಇದಕ್ಕೊಂದು ಏನಾರ ಸೊಲ್ಯೂಷನ್ ಹುಡ್ಕಾಡ್ಬೇಕು ನೀಗ. ನೀನೇ ಹುಡುಕ್ಯಾರ. ನನ್ನ ಕಡೆ ಕೆಲಸ ಇಲ್ತಮ್ಮ. ಬಾಕಡೆ ಬಿಡ್ತಾರು ಕಿವಿ ಅಡ್ಡ ಬರೀ ಈಚೆ ಕಡೆ ಎರಡು ಕಿವಿನ ಔಟ್ ಈಗ ನಾನು. ಏನು ಕೆಲಸ ಬಂದಿಲ್ಲ ಅಂತಾನೆ. ತಮ್ಮ ಬಂದೈತಿ ಪಲ್ಯ ಮಾಡೋದು ಅನ್ನ ಮಾಡೋದು ಇಷ್ಟ ನಾನು ಹಗ್ಗರ್ ತೆಗ್ದೈತಿ. ನಿಂದ ಹಾಂ ಹೆಣ್ಮಗತ್ತೆ ಮಗ ಏನು ಹೋಗ್ಯಾವ ಮತ್ತೆ ಬಾಂಡೆ ನನ್ನ ಪಾಡ್ ಬಾ. ನಂದೇ ಕೆಲಸ ಆಗಿರೈತಪ್ಪ. ಶಿಫ್ಟ್ ಮ್ಯಾಗದಾವ ಏನು ಶಿಫ್ಟ್ ಅದು ಪಲ್ಯ ಅನ್ನ ಅಷ್ಟೇ ನಂದು. ಇವತ್ತು ಪಲ್ಯ ನಿನಗೆ ಅದು ಅಡಿಗೆ ಮನೆ ನಿನಗೆ ಹೊರಗಿನ ನಾಳೆಗೆ ನಿನಗೆ ಅಡಿಗೆ ಮನೆ ನನಗೆ. ನಾ ಮಾಡುದಿಲ್ಲ ನೀನು ನಡಿಯ ನೋಡಕ್ಕೆ ನಡಿ. ಕೆಲಸ ಮುಗಿತಾನಿಲ್ಲ ಮುಗಿಸ್ಕೊಂಡು ಕೂತೀನಪ್ಪ. ಬಾಂಡೆ ಹೋಗ್ಯಾನೆಲ್ಲ ಹೋಗಿ ನೀನು ನಾ ಪಲ್ಯ ಅನ್ನ ಅಷ್ಟು ಮಾಡಿ ಅಡ್ಡಾಡಕ್ಕೆ ನಡಿ. ಈಗ ಮಾತ್ರ ನಿನಗೆ ಬುದ್ಧಿ ಬಂದಿಲ್ಲ ತಮ್ಮ. ಮತ್ತೆ ಹೊರಗೆ ಹೋಗುದಾ ಮತ್ತೆ ಬಂದಿನ ಹೆಂಗಾದ್ರೂ ಒದಿಯತ್ತಾರ ವಾಪಸ್ ಬಂದ ಈ ಸರ ಒದಿದುಲ್ಲ ಮುಚ್ತಾರೇನದ್ರ ಓದಿಸ್ಕೊಳ್ಳೋದಂತ ತಪ್ಪಿಲ್ಲ ಅವಾಗ. ನಡಿ ಯಾರು ಮುಂದೆ ದೋಸ್ತರ ಎಲ್ಲಂಟ್ರೆ ಕುಂಡ್ರಿಸಿದೆ. ಇಪ್ಪ ಸಾಕಾಸಿನ ಸೊಂಟ ಮುರಿದಿ. ದೋಸ್ತ ಏನಾಯ್ತು ದೋಸ್ತ? ಸ್ವಲ್ಪ ನೀರು ತುಂಬಾತಿದ್ದ ಜಾರ್ ಬಿದ್ದೆ. ಸ್ವಲ್ಪ ಜಾರಿ ಬಿದ್ದ. ದೋಸ್ತ ನಮಗೆ ಗೊತ್ತಿದ್ದು ದೋಸ್ತ ಮನ್ಯಾಗ ಏನೈತೆ ದೋಸ್ತ ನಿಮ್ದಲ್ಲ ನಮ್ದೇ ಲಕ್ಕತ್ ನೀ ಏನು ನಮಗೆ ಯಾರ್ದ ಜೀವನ ಮಾಡ್ತಾರೆ ಇಲ್ಲಿ ನೀ ಏನು ಯಾಕೋ ಬಿದ್ದಾಗ ಕಾಣುವತ್ಲ ಏನು ಒದ್ದಂಗೆ ಕಾಣ್ತೈತೆ. ಹಂಗೆ ಕಾಣತ್ ನನಗೆ. ಏನು ಮಾತಾಡ್ತಿ ಅಣ್ಣ ತಮ್ಮಂದ್ರ ಇಡೀ ಊರಿಗೆ ಇದು ಬರ್ತೈತಿ. ನಾವು ಎಷ್ಟು ಚಂದ ಜೀವನ ಮಾಡತ್ತಿ ಇಡೀ ಮಂದಿಗೆ ಕೊಡ್ತೈತಿ. ಹೆಂಗೆ ಬರ್ತಾರೆ ಏನು ಯಾರಿಗೆ ಜನ ಪಾಪ ಒಂದು ದೋಸ್ತ ನಮಗೆ ಚೆನ್ನಾಗಿದೆ. ನಾ ಇವ್ದು ಅರ್ಥ ಮಾಡ್ಕೋಬೇಕ ದೋಸ್ತ. ನೀ ದೋಸ್ತ ಅಲ್ಲ ದುಶ್ಮನ್ ಹಾಕಿ ನೋಡ್ಕೊ ಒಮ್ಮೆ. ನಾವು ಇವ್ದು ಅರ್ಥ ಮಾಡ್ಕೋಬೇಕು ಅದು ದೋಸ್ತ. ನಾವು ಊರಾಗತ್ಲ ನಾವು ನಮ್ಮ ತಮ್ಮದ್ರ ಹುಲಿಗಳು ಗತ್ತೆ ಅಡ್ಡಾಡ್ತೀವಿ ನಾವು. ನೀನು ನಮ್ಮ ಮೇಲೆ ಸಂಶಯ ಬಿಡ್ತಿ ಏನು ಇದನ್ನಲ್ಲಪ್ಪ ತಮ್ಮ ಯಾಕೋ ದೋಸ್ತ ಇದ ನಿಮ್ಗೆ ಎಂತ ಒದ್ದಾಗ ಕಾಣತ್ತಾರಪ್ಪ ನನಗೆ. ಯಾರ ಮುಂದೆ ಹೇಳ್ಬೇಡ ಸುಮ್ ಕೊಡ್ರು. ಅವ್ನು ನೀತಿತ್ಲ ಹುಡುಗ ಅಡ್ಡಾಡತ್ತಿತ್ಲ ದುಬ್ರ ಒದ್ದಾಳ ಸುಮ್ ಕೊಡ್ರಿ. ನೀನು ಹಾಕೊಡಕತ್ತಿ ಹೇಳ. ಮನೆ ಕಸ್ಬಾರಿಗಿಲ್ಲ ಹೊಡ್ತಾಳ ಅದನ್ನ ಹೇಳ. ಹೌದಿ ಮುಸಿಕೆ ಕೊಡ್ತಾಳ ಅದನ್ನ ಹೇಳ. ಅದನ್ನ ಹತ್ತು ಸುಮ್ ಕೊಡಪ್ಪ. ಮತ್ತೆ ಯಾರು ಬೇಡ ಗಪ್ ಚುಪ್ ಯಾಕಂದ್ರೆ ನಮ್ಮ ತಮ್ಮನ ಮರ್ಯಾದ ಅಂದ್ರು ಒಂದ ನಂದಾದ್ರು ಒಂದ. ನಿಂದಾದ್ರೂ ಒಂದನಕ್ಕೆ ನಿಂದು ಪರಿಸ್ಥಿತಿ ಒಂದ. ನಂದೇನಾಗತ್ತಿ ನೀವು ಯಾಕೆ ಕತ್ಕೊಂಡು ನೀನು ಗಂಡು ಉಬ್ಬಿಲ್ಲ ಎಲ್ಲಿ ನಮ್ಮಲ್ಲಿ ಹಾಂ ಇಮ್ಮತ್ತಿಲ್ಲ ಅದು ಈಗ ಇದೇ ಹೂವು ಎಲ್ಲ ತಿಂದು
ಇಲ್ಲ ಅವ್ನು ಹೇಳ್ತಿ ಹಂಗೂ ಹೊಡೆದ ಏ ತಮ್ಮ ನಾನು ನಿಂದ ಹಾಕಿ ಕೊಟ್ಟದ ನೀನು ನಂದು ಹಾಕಿ ಕೊಡಬಾರ್ದು. ಅಣ್ಣ ತಮ್ಮ ಜೀವನಿದ್ದಾಗ ನೀನು ಕೊಡ್ತೀನಲ್ಲ ಮತ್ತೆ ನಂದ ಹಾಕಿ ಕೊಡ್ತೀರಿ. ಮಗನ ನೀ ಹಾಂ ನಂದು ಹೆಂಗೆ ಹಾಕಿ ಕೊಡ್ತೀನಿ ಸುಮ್ಮ ದೋಸ್ತ ಹಂಚ್ಕೋತಾರ ಕೊಟ್ಟೇನಿ. ದೋಸ್ತ ಒಂದ ಮಾತು ಹೇಳ ಅವನೇನ್ ತಗೊಂಡ್ ಕೊಡ್ದಾಳ ನಾನು ಏನ್ ತನಕ ಕೊಡ್ದಾಳ ಇವ್ನ ಎತ್ತು ಕಾಳು ಮಾಡ್ತಗೊಂಡ್ ಬಡ್ದಾಳ. ಇಲ್ಲ ದೋಸ್ತ ಇಬ್ಬರು ಜಾಕ್ ಹೋಗ್ಬಿಡ್ರಿ. ನಂದು ಹಾಕಿ ಕೊಡ್ತಾನೆ. ಇದಕ್ಕೆ ಏನ್ರ ಸೊಲ್ಯೂಷನ್ ಏನ್ ಕಡೆ ಹೌದು ದೋಸ್ತ ನೀನ್ ಹೆಂತಿನ ಭಾಳ ಸ್ಟ್ರಿಕ್ಟ್ ಇಟ್ಟು ಅಂತ ಹೇಳಕತ್ತಾರ ನೀನ್ ಹೆಂತ ಕಸ ತೊಗೊಂಬರ್ದಾಲು ನೀನ್ ಹೆಂತ ಕಸ ತೊಗೊಂಬರ್ದಾಲು ನನಗೆ ಗೊತ್ತೈತದ. ಏನು ತಿನ್ನಕತ್ತದ ಅವಾಗ ಬಿಟ್ಟದ್ದು ಎಲ್ಲ ವೇಸ್ಟ್ ಆಗ್ತದಲ್ಲ ಎಲ್ಲ ಕೊಡ್ತಾತ. ನಮ್ಮ ಮನೆ ನೋಡಿ ಕಂಡು ಹಿಡಿತಾರೇ ಎಷ್ಟ ಚಂದ ಎಟ್ಟು ಬಿಡ ಪುಟ್ಟು ವೇಸ್ಟ್. ಇಲ್ಲೆಲ್ಲ ಕಾಣ್ತೈತಿ ನಮ್ಮ ಮನೆ ಮ್ಯಾಗಿನ ಮನೆಗಾರ ಕಾಣ್ತೈತಿ ಬಿಡು ಇದಕ್ಕೆ ಸೊಲ್ಯೂಷನ್ ನಿನ್ನ ನಂಬಿ ಕಾಲು ಬೀಳ್ತೇವ ನೀನು ತಮ್ಮ ನೀನು ಹಿಂತಿ ರೇಟ್ ಪಚ್ಚ ಅಂತ ಬರ್ತೀನಿ. ಊರಾಗ ಎಲ್ಲಾರು ಹೇಳ್ತಾರ ಏನು ಮಾಡಿ ನಿಂಬೆಕಾರ ಮಾಡ್ಸ್ಕೊಂಡ್ ಬರ್ತದೆ ಗಿಟ ಪಕ್ಕನ. ಏನೋ ದೋಸ್ತ ಏನ್ ಗೊತ್ತ ದೋಸ್ತ ನೀನು ಹೆಂತಿ ಮತ್ತೆ ಎಟ್ಟು ಪಚ್ಚ ಮಾಡಿ ಇಟ್ಟಿರಪ್ಪ. ಎಷ್ಟು ಸ್ಟ್ರಿಕ್ಟ್ ಇಟ್ಟು ಅದಷ್ಟು ನಿಮ್ದು ಎಲ್ಲಾರು ಯಾರೇ ದೋಸ್ತ ನನಗೆ ನೀವು ಬಸ ಅಂದಪ್ಪ. ಯಾವ ಬಸ್ ಬಸ ಹಿಡಿತ ಹಿಡ್ರ ಅಂತಂದ ಬಸ ಹೇಳೋದು ನೀನು ನಾ ಏನು ಹೇಳಿ ನಾನು ನಿಮ್ಮ ದೋಸ್ತ ಬಸಿ ಹೇಳು ಹೆಂಗ್ ಮಾಡಿ ಹೇಳಿ ನಿಮ್ಮ ಕಾಲಿ ಕಾಲು ಬೀಳ್ತೀವಿ ಬಿತ್ತು ದೋಸ್ತ. ಹೇಳ್ತ ಬಿಡ್ಯಾಕ ಬರ್ತಾವಲ್ವ ತಿಳ್ಬಿಟ್ಟು ನೀವು ಒಂದ್ ಎರಡು ಬಡ್ರಿ ತಾನ ಅನ್ಸಿ ಸುಮ್ ಕುಂದಿರ್ತಾರ. ನಾನು ಇದೇನು ಐಡಿಯಾ ಹೊಳೆದಿಲ್ಲ ನನಗೆ. ಇದ್ರಾಗ ಏನೈತಿ ಏನು ಹೇಳಿದ್ರೆ ನೀವು ಅನಿಸ್ತೀರಿ ಅನ್ಸ್ಲಿಕ್ಕೆ ಅವ್ರ ಯಾಕೆ ಬಿಡ್ತಾರ. ನಾವು ಏನು ಅನ್ನತಲ್ಲ ಕೊಡ್ತಂತಮ್ಮ. ಈಗ ಆಕೆ ನಿಮ್ಮ ಹೆಂತಿ ಎಲ್ಲ ಹೊಡ್ಯಾಕ ಬಂದ ತಗೋ ವಾಪಸ್ ತಗೋ ನೀವು ಹೊಡಿರ್ತಂತ ನೀವು ಅಂಚಕ್ ಬರ್ಬೇಕು ನನಗೆ ಅದು ಹೇಳ್ಬೇಡ ಮತ್ತೆ ನಾವು ಬಚಾವ್ಬೇಕಾದ್ರೆ ಇದೊಂದು ಹಾಕ್ತಾನು ಏನಾದ್ರು ನೋಡು ನೀವು ಬಡ್ಸ್ಕೊಂಡ್ ಸಾಯ್ತಿ ಮತ್ತೆ. ಹೌದಾ ಈಗ ಅವ್ನು ಏನಾಗ ಹೋಗುನು ಯಾಕೆ ನೀನು ಹೆಂತ ಬಿಡಾಕೊಂಡು ನೀವು ಹೊಡಿ ನಾನು ಹೆಂತ ಬಿಡಾಕೊಂಡು ನಾ ಒಂದು ಹೊಡಿತೇನೆ. ಆದ್ರೆ ಇದೊಂದು ಐಟಮ್ ಕೇಳ್ಕೊಂಡು ನಮ್ದು ಡೀಲ್ ಮುಗಿತೀನಿ. ವಿಚಾರ ಮಾಡ. ಹೌದು ತಮ್ಮ ನಾನು ವಿಚಾರ ದೋಸ್ತ ಬಿಡುದೇ ಬೇಡ ಇವತ್ತು ಎದುರಲ್ಲೇ ಬೇಡಿ ನಡಿಲೆ ಬಾ ತಮ್ಮ ನಮಗೂ ಸಾಕಾಗೈತಿ ಕರೆಯಲ್ಲ ಕುದಿಯಾಕತೈತಿ ಕುದಿಯಾಕತೈತಿ ಗ್ಯಾಸ್ ಮೇಲೆ ಅನ್ನ ಇಟ್ಟಲ್ಲ ಹೋಗಿ ಹಾಕ್ಬೇಕು. ಅನ್ನನು ರಕ್ತ ಕುದಿಯಾಕತೈತಿ ಬಿಡುದೇ ಬೇಡ ನಿನ್ನ ರಕ್ತ ಅಲ್ಲ ಅಲ್ಲಿ ಹೋಗಿ ಅನ್ನ ಮಾಡ್ಲಿಕ್ಕೆ ನಾವು ಇರ್ತು ಬೆಂಕಿ ಹತ್ತದ ಕಣ್ಣು ಕಡೆ ಬ್ಯಾಂಕ್ ಅಲ್ಲಿ ಹಿಡಿ ಹತ್ತು. ಯಾಕ ನನ್ನ ಗಂಡ ನಾಟ್ ಬಡದ ನಿನ್ನ ಬರವಲ್ಲ ಅಯ್ಯೋ ನಿನ್ನ ಗಂಡನಿ ಅಷ್ಟಾರ ಬಡ್ದಿ ನನ್ನ ಗಂಡನ ನಾನು ಕಪ್ಪ ಕಪ್ಪ ಹೊಡೆದೇನಿ. ಒಳ್ಳೆ ಕುಂದ್ರು ಅನ್ಸ್ತೇನ್ ಕುಂದ್ರು ಸುಮ್ಕೊಡ್ರ ಯಾಕ ಇದೀಗ ಬಡದ ಕಳ್ಸಿ ಅಂಜವಲ್ರಲ್ಲೂರ ಹಾ ನಾನು ನನ್ನ ಗಂಡಗ ಕಪ್ಪ ಕಪ್ಪ ಹೊಡೆದೇನಿ ಆದ್ರೂ ಹಂಗ ಮಾಡ್ತಾನೋ. ಯಾಕ ವಿಚಾರಿಸ್ಕೊಂಡು ಬಿಡುದು ಬೇಡ ತಮ್ಮ ತಗೋ ತೋರ್ಸು ತೋರ್ಸು ಏನೋಲೆ ಸಿಟ್ಟು ತೋರ್ಸ್ರೆ ನೀನು ಹೆಂತಿಗೆ ನಾನು ಹೆಂತಿ ಸಲ ಬಂದ ತಗೋ ಒಂದ ಹೊಡೆದ ತೋರ್ ಮನೆಗೆ ಹೋಗ್ಬೇಕು. ನನಗೆ ಯಾಕ ಎಡಗನ ಹಾರಾಕತೈತಿ ಎಡ್ಗಲ್ಲ ನನ್ನ ಕಡೆ ಬೆಳಗನ ಹಾಕ್ತಿರು ಇವತ್ತು ಬಿಡುದಿಲ್ಲ ಒಂದು ಹೊಡ್ಯಾಮಲ್ಲ ಇವತ್ತು. ಕೈ ಮಾಡಿ ಮಾತಾಡ್ತೀಯ ಚೋಟಿಗೆ ಬಂದ್ ತಡಿ ನೀನ್. ನನಗ ಕೈ ಮೇಲೆ ಮಾಡ್ತಾ ಇರ್ತ್ಯಾ ಬಂದ್ ತಡಿ ನನಗಾಯ್ತು ಅಮ್ಮ ನಮ್ಮ ಏನ್ ಹೊಡಿತಾವ ಅಲಸಕತ್ತೈತಿ ಓದಿದಾಳ ನೀನು ಹಾಡ್ಸತ್ತಾಳ ಇವತ್ತು. ನನ್ನ ಹೊಡಿತೀಯಾ ನಮ್ಮ ಅಪ್ಪ ಹೇಳ್ತೀನಿ ನಮ್ಮನ್ನ ಹೊಡಿತೀರ ನೀವಿಬ್ರು. ನಿಮಗಾಯ್ತಿ ನಮ್ಮ ಅಪ್ಪನ ಜೋಡಿ ಮಾತಾಡ್ರಿ ನಮ್ಮನೆ ಹಂಗ್ ಹೊಡೆದ್ರಿ ನೀವು ಬಾ ಕಣ್ಣಿ ತಮ್ಮ ಇವ್ರಿಬ್ಬರು ಅಕ್ಕ ತಂಗಾರ ರಪ್ಪನ ಕರ್ಸ್ತ ಅನ್ನತ್ತಾರ ಯಾಕೋ ನನ್ಗೆ ಹಂಜಿಗೆ ಬರ ತುಣುಪ್ಪ. ಅವ್ರ ಅಪ್ಪ ಅಲ್ಲ ಅವ್ರ ಅಪ್ಪನ ಅಪ್ಪ ಬರ್ರಿ ಯಾವ ಬರ್ತಾವ ನೋಡ್ತೀನಿ ನಾನು ಬರ್ಲಾಳ ಅಂಜಬೇಡಿ ಊರಾಗ ಹಿರಿಯರು ಬೇರೆ ಅದಾರ ಹಿರಿಯರು ಬಂದೇನು ಶೇಂಗಾನ ಹಿಡಿದು ಬೇಡ ಬರ್ಲಿ ಒಂಡದನುಪ್ಪ ಅದ್ರಾಗ ಒಬ್ಬ ಹಿರಿಯ ಬರ್ಲಿ ಅವ ಏಟ್ ಮಾಡದಲ್ಲ ಅದಕ್ಕೆ ಅವ ಆ ರಪ್ಪ ಬರ್ಲಿ ಅವ್ರ ರಾಜ ಬರ್ಲಿ ನಿನ್ನ ತಗೊಂಡು ಹೋಲರ್ ಅವ್ರನ್ನ ಬಿಡೋದ್ ಬೇಡ ಅಪ್ಪ ಫೋನ್ ಹಚ್ಚಿ ಕರ್ಸ್ಯಾಕ ಅಪ್ಪ ಹೇ ತಂಗ ನನ್ ಗಂಡ ಬಡ್ದಾನ ಯಾಕೆ ಎದ್ರ ಸಮ ಮುಕ್ಕಳು ಕಟ್ತಿದ್ದ ಅವಳ ಏನ ಅಪ್ಪ ಅಕ್ಕನ ಕೈಯಾಗ ಕೊಡ್ತೀನಿ ನೋಡ ಕೊಡ್ ಮಾತಾಡ್ತಾನಲ್ಲಿ. ಹಲೋ ಅಪ್ಪ. ತಂಗ ಅಪ್ಪ ನನ್ ಗಂಡು ಹೊಡೆದ ನನಗ. ಇಬ್ಬರನ್ನು ಬಿಡದಾನು ಬಾ ಅಪ್ಪ ನೀನ್ ಊರಾಗ ನಮ್ಮ ಹಿರಿ ಮನುಷ್ಯ ತನಕ ಕರ್ಕೊಂಡ್ ಬರ್ತ ಮಗ ನಾವು ಭಾಳ ಆಗೈತಿ. ಜಲ್ದಿ ಬಾ. ಬಂದ ಬರ್ತೀನಿ ಸದಾ. ಅಕ್ಕ ಅವ್ರ ನಮ್ಮನ್ನ ಎದಕ್ ಹೊಡೆದ್ರ ನಾವ್ ಅವ್ರಿಗೆ ಕೆಲಸ ಹೇಳೇವಲ್ಲ ಅದಕ್ಕ ಹೊಡೆದ್ರು. ಅಲ್ಲ ಬೆಳಿಗ್ಗೆ ಅವ್ರ ನಮ್ ಕಡೆ ಬಡಸ್ಕೊಂಡ್ರಿದ್ರಿಲ್ಲ ಅವ್ರಿಗೆ ನಾವು ಹೊಡೆದಕ್ಕ ಅವ್ರ ನಮ್ಮನ್ನ ರಿವರ್ಸ್ ಹೊಡೆದ್ರನ ಹೌದು ಅಪ್ಪ ಬಂದಿಂದ ಕೇಳಾಕ್ ಬರ್ತಿ ಭಾಳ ಕೇಳಾಕ್ ಆದ್ರ ಹೊಡೆದ್ ಕಳಿಸ್ತಾರ ಅದಕ್ಕ ಸುಮ್ ಕುಂಡ್ರು ಅಪ್ಪ ಬರುತ್ತಾನ. ಹಡ್ಸಿ ಗಂಡ ಮಕ್ಕಳು 3-4 ಸಲ ಹೋಗಿ ಹೇಳಕತ್ತೆ ಈ ಸತ್ಯ ಕ್ವಾದ ಬಗ್ಗೆ ಹರ್ಸ್ಕೊಂಡ್ ಬರ್ತೀನಿ ನಮ್ಮ ಪಾವನ ಕೂತಾನಪ್ಪ. ನಮಸ್ಕಾರ ರೀ ಯಾರ ನಮಸ್ಕಾರ ರೀ. ಬರೀಲೇ ಹುಡುಗರ್ದು ನ್ಯಾಯ ಬಂದತಿ. ಯಾವ ಹುಡುಗರು? ಅದ ನಮ್ಮ ಹುಡುಗರು ಏನು ಒಂದು ಹುಡುಗ ಕೊಟ್ಟಲ್ಲ ಯಾಡ ಬಾರಪ್ಪ ಮಾನ್ಯ ಏನು ಕರ್ಕೊಂಡು ಹೋಗಿಲ್ಲ ಮತ್ತೆ ನ್ಯಾಯ ತೆಗ್ದಾರ ಹಡ್ಸಿ ಮಕ್ಳು ಅವ್ರು ಸರಿಯಾಗಿ ನಮ್ಮ ಹುಡುಗನ ಇಟ್ಕೊಂಡು ನಡ್ಸ್ಕೊಂಡು ಹೋಗಕ್ಕಾಗಲ್ತ ಅವ್ರಿಗೆ.
ಯಾರ ನ್ಯಾಯ ಹಂಗೆ ಏನಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹೇಳ ನನಗೆ. ಏನು ಮಾನಿ ನಿನ್ನ ಕರ್ಕೊಂಡು ಹೋಗಿರ್ಕಿಲ್ಲನ ಆ ಮಾತು ಹಚ್ಕೊಂಡ್ರೆ ಹುಡುಗರು ಬರ್ದಾರ ಸಿಕ್ಕಾಪಟ್ಟಿ ಅವ್ರು ನ್ಯಾಯ ತಿತ್ತಿ ದರಗಡೆ ಐತಿ ಅದಕ್ಕೆ ಈ ಸತಕ ನಿನ್ನ ಕಡೆಯಿಂದ ಬಗೆಹರಿಸುತ್ತೆ ಅದಕ್ಕೆ ಬಂದಾನೆ. ನೋಡಪ್ಪ ಅವ್ರಿಗೇನು ಹೇಳಿ ಸಾಕಾಗೈತಿ. ಇವ್ರು ನಿನ್ನ ಮಕ್ಕಳ ಇವ್ರಿಗೆ ಗಪ್ಪರಂಗಿಲ್ಲ. ಅವ್ರನ್ನ ಇವ್ರು ಬಿಡ್ತಾರೋ ಇವ್ರು ಅವ್ರು ಬಿಡ್ತಾರೋ ಏನೋ ಸಾಕಾಗೈತಿ. ನಾವು ಬೇರೆ ಕಡೆ ಹಿಡ್ತಾನೆ ಕೊಂಡ್ರಿ ಇದೊಂದು ಸಲ ನೀವು ಹೋಗಿ ಬಾ, ಆಮೇಲೆ ನೋಡ್ರಿ ಮತ್ತೆ ಬರ್ದಾರ ಬರಕ್ಕೆ ಬರತ್ತೆ. ಅಲ್ಲೋ ಮರ ಎರು ಮನುಷ್ಯ ಆಕೆ ನೀನಾಗ ಬರೋದಿಲ್ಲ ಅಂದ್ರೆ ಹೆಂಗೋ ನೀನು ಕರ್ಕೊಂಡು ಹೋಗಿ ನ್ಯಾಯ ಬಗೆಹರಿಸ ನೀನು ಬರಂಗಿಲ್ಲ ಹೆಂಗೋ. ಏಯ್ ನನಗಂತ ನೋಡು ಹೇಳಿ ಸಾಕಾಗೈತಿ. ನಿಮ್ಮ ಹುಡುಗರು ಅವು ಗಪ್ಪರಂಗಿಲ್ಲ. ಏನೋ ಸಣ್ಣ ವಯಸ್ಸಾದ್ರೆ ಕಾಮ್ಗೆ ಬಾಳೆ ಮಾಡ್ಬೇಕಲ್ಲ. ಅವ್ರು ಇವ್ರ ಜಗಾಡ್ದು ಇವ್ರು ಅವ್ರ ಜಗಾಡ್ದು ನಾ ಅಂತೂ ಬರಂಗಿಲ್ಲ. ಯಾಕಂದ್ರೆ ನಾನು ಬೇರೆ ಕಡೆ ಹೊಂಟಾನಿ ಹಿಡ್ತಾರ ಕೊಂಟಾನಿ. ನೀ ಇದೊಂದು ಸಲ ಹೋಗಿ ಬಾ ನೋಡ್ರು. ಮಕ್ಕಳಿಗೆ ಬುದ್ಧಿ ಹೇಳಿ ಸಾಕಾಗೈತಿ. ಎಟ್ರ ಹೇಳೋದು ಮಾರನವ್ರಿಗೆ. ನನಗಂತೂ ಬರೋಕ್ಕಾಗಲ್ಲ. ನಂದು ಬೇರೆ ಕಡೆ ಹಿಡ್ತಾನೈತಿ. ನೀನು ಫೋನ್ ಹಚ್ಚಿ ಮಾತಾಡಿ ಬಗೆಹರಿಸ್ತೀವೋ ಹೆಂಗೆ ಮಾಡ್ತೀನಿ ನೋಡು. ಯಾಕ ಅಪ್ಪ ಇನ್ನ ಬರೋಲ್ಲ. ಅಪ್ಪ ಹಚ್ಚಿದೆ ಮಾತಾಡಿ. ಅಪ್ಪ. ಹಾಂ ತಂಗಿ ಈಗ ನಾನು ಬರೋಕ್ಕಾಗೋದಿಲ್ಲ. ಹಾ ಅಪ್ಪ. ಇನ್ನೊಂದು 2 ದಿವಸ ಬಿಟ್ಟು ಬರ್ತಾನು. ಬಂದ್ಕಂದ್ರೆ ನ್ಯಾಯ ಬಗೆಹರಿಸ್ತಾನೆ. ಅಲ್ಲೇ ನೀವು ಸ್ವಲ್ಪ ತಿದ್ದಾಡ್ಕೊಂಡು ಹೋಗ್ರಿ. ಅಕ್ಕ ಕೈಯಾಗ ಕೊಡ್ತೀನಿ ನೋಡಪ್ಪ. ಹಲೋಪ್ಪ. ಹಾಂ ತಂಗಿ ಅಲ್ಲೇ ನಿಮ್ಮ ಅಕ್ಕನ ಕೈ ಕೊಟ್ಟು ನಾ ಹೇಳ್ತೀನಲ್ಲ. ಅಕ್ಕ ಅಪ್ಪ ಮಾತಾಡ್ತಾನ. ಹಲೋ ಅಪ್ಪ. ಇಲ್ಲೇ ತಂಗಿ ಊರಾಗ ಯಾರು ಹಿರಿಯಾರು ಬರುವಾರು ಹಾ ಅಪ್ಪ. ನಿಮ್ಮ ಹಾ ತಂಗಿ ಇಲ್ಲೇ ಊರಾಗ ಯಾರು ಹಿರಿಯಾರು ಬರುವಾರು ಹಾ ಅಪ್ಪ. ನಿಮ್ಮ ಗಾಂಡುಗಳು ಮೊದಲು ಅಡಮುಟ್ ಸುಳ್ಳು ಮಕ್ಕಳು ಅದಾರ ಅವ್ರ ಹಾ ಅಪ್ಪ. ಯಾರಿಗೂ ಬೆಲೆ ಕೊಡಂಗಿಲ್ಲ. ಅದಕ್ಕೆ ನಾವು ಅವ್ರನ್ನ ನೋ ಟೈಮ್ ಸಿಕ್ಕ ಕರ್ಕೊಂಡ್ ಬರ್ತಾನ. ಆಯ್ತು ಅಪ್ಪ. ಇದೊಂದ್ಸಲ ನೀವು ತಿದ್ಕೊಂಡ್ಕೆಂದ ಬುದ್ಧಿ ಮಾತಾಡ್ಕೊಂಡ ಮುಂದೆ ಹಾಕೊಂಡು ಹೋರಿ. ಹಾ ಅಪ್ಪ. ಮುಂದೆ ನಾ ಬಂದ್ಕೆಂದ ಹಿರಿಯಾರ ಕರ್ಕೊಂಡ್ ಬಂದ ನಿಮ್ಗೆ ಬುದ್ಧಿ ಹತ್ತನು. ಹ್ಞೂ ಅಪ್ಪ. ಇದೊಂದ್ಸಲ ನೀವು ಇಬ್ರಿ ಅಂತಲ ಅವ್ರನ್ನ ಮುಂದೆ ಹಾಕೊಂಡ್ಕಿಂತ ಚಂದ ತಂಗಿರ್ನ ಮಾಡ್ಕೊತ ಹೋಗ್ರಿ. ಹಗಲೆಲ್ಲ ಜಗಳ ಆಡ್ಕೊತ ಹೋಗ್ಬೇಡ್ರಿ. ಆಯ್ತು ಅಪ್ಪ. ಏನಾದ್ರು ಹೊಡೆ ಮಾಡಿ ನಿಮ್ಗೆ ಜಗಳ ತೆಗೆದ್ರಂದ್ರೆ ನನಗೆ ಫೋನ್ ಹಚ್ಚ್ರಿ. ಅಗದಿ ಬಿರ್ಸಿದ್ದಾರ ಒಬ್ರು ಹಿರಿಯಾರ ಕರ್ಕೊಂಡ್ ಬಂದ್ಕಂದ ನ್ಯಾಯ ಬಗೆಹರಿಸ್ತಾನ. ಹ್ಞೂ ಅಪ್ಪ ಹಚ್ತೆ. ಆಯ್ತು ಈಚ ಕಡೆ ತಂಗಿ ಕೈ ಕೊಡಕಿ. ಹಲೋ ಅಪ್ಪ. ಮತ್ತ ನೋಡುವ ನಾನು ಹಿರಿಯಾರಿಗೆ 4 ಮಂದಿ ಅಂತ ಹೋಗಿದ್ನಿ. ಅವರು ಏನೋ ನಾವಲ್ಲಿ ನೀವಲ್ಲಿ ಏನಾಗ್ತಾರೋ ಮತ್ತ ಯಾರು ಬರಾಕ ತಯಾರಿಲ್ಲ. ಮತ್ತ ಆ ಸುಳ್ಳು ಮಕ್ಳಿಗೆ ಯಾರು ಬುದ್ಧಿ ಹೇಳೋರು ಸಿಗ್ತಾರೋ ಗೊತ್ತು ಆಗೋಲ್ತು. ಮತ್ತ ನೀವು ಮುಂದೆ ಹಾಕೊಂಡು ಕೆರಿಂದ ಅವ್ರಿಗೆ ಸ್ವಲ್ಪ ಸಣ್ಣ ಹಾಕ್ಯಂದ ಹೋಗ್ರಿ. ಇನ್ನೊಮ್ಮೆ ಏನಾರು ನಿಮ್ಗೆ ಜಗಳ ತೆಗೆದು ಬಿಡೋದು ಮಾಡಕ್ಕೈತಂದ್ರ ನನಗೆ ಫೋನ್ ಹಚ್ಚ್ರಿ. ನಾ ಬಂದ್ಕಂದು ಹೊಡೆ ಮಾಡಿ ಅವ್ರನ್ನ ಪಚ್ ಮಾಡಿಬಿಡ್ತಾನ. ಇಡ್ಲಿ ಚಂದ ತಂಗಿರ ಹಾಕೋದು ಹೋಗ್ಬೇಡ್ರಿ. ಅಕ್ಕ ಅಪ್ಪ ಬರಲ್ಲಂತ. ಅಕ್ಕ ಇದೊಂದ್ಸಲ ಹೋಲ್ಬಿಡು. ತಂಗಿನೇ ಗಂಡ ನೀನು ಬಡಿಬೇಡ ನಾನು ಬಿಡಂಗಿಲ್ಲ. ಇಬ್ರು ಹೊಂದಾಡ್ಕೊಂತ ಹೋಗುಣ್ರಿ. ಅಪ್ಪ ಇನ್ನೊಮ್ಮೆ ಮುಂದೆ ನಮ್ ಕರ್ಸುಣ್ರಿ. ಅವಾಗಾರ ಬಾ ತಂಗಿಗೆ ಹೋಗುನು.